ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಹತ್ಯೆಯಾಗಿತ್ತು. ಈ ಮರ್ಡರ್ ನಂತರದಲ್ಲಿ ಆರೋಪಿಗಳು ಜೈಲಿನಲ್ಲಿದ್ದರು. ಆದರೆ ದರ್ಶನ್ ಮಾತ್ರ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿದ್ದಾರೆ. ಈಗ ರೆಗ್ಯುಲರ್ ಬೇಲ್ಗೆ ಅರ್ಜಿ ಹಾಕಿದ್ದಾರೆ. ನಿನ್ನೆ ಕೂಡ ಈ ಅರ್ಜಿಯ ವಿಚಾರಣೆ ಆರಂಭಗೊಂಡಿತ್ತು. ಇವತ್ತು ಕೂಡ ಅರ್ಜಿ ವಿಚಾರಣೆ ಮುಂದುವರಿಯಲಿದೆ. ಕೆಲವೇ ಹೊತ್ತುಗಳಲ್ಲಿ ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಹೈಕೋರ್ಟ್ ಕಟಕಟೆಯಲ್ಲಿ ಡಿ ಗ್ಯಾಂಗ್ನ ಜಾಮೀನು ಭವಿಷ್ಯ ಏನಾಗುತ್ತೆ ಕಾದು ನೋಡಬೇಕು. ಪವಿತ್ರ, ಲಕ್ಷ್ಮಣ್, ನಾಗರಾಜ್ ಜಾಮೀನು ಅರ್ಜಿಯ ವಿಚಾರಣೆ ಇಂದು ನಡೆಯಲಿದೆ. ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆಯ ನಂತರದಲ್ಲಿ ವಿವಿಧ ಜೈಲುಗಳಲ್ಲಿ ಆರೋಪಿಗಳಿದ್ದಾರೆ. ಕೆಲವರು ಜಾಮೀನಿಗೆ ಅರ್ಜಿಯನ್ನ ಹೈಕೋರ್ಟ್ ಹಾಕೊಂಡಿದ್ದಾರೆ. ಇವರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೂಡ ಆಕ್ಷೇಪವನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ಜಾಮೀನನ್ನ ಯಾವ ಕಾರಣಕ್ಕೆ ಕೊಡಬಾರದು ಅಂತ. ಈಗ ನಿನ್ನೆ ಅಷ್ಟೇ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಆರಂಭ ಮಾಡಿದ್ರು. ಯಾವ ಕಾರಣಕ್ಕೆ ರೆಗ್ಯುಲರ್ ಬೇಲ್ ಅವರಿಗೆ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ರೇಣುಕಾಸ್ವಾಮಿ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ನಡ್ಕೊಂಡಿದ್ದಾನೆ, ಒಬ್ಬ ಹೆಣ್ಣುಮಗಳಿಗೆ ಯಾವ ರೀತಿಯಾದಂತಹ ವಿಕೃತ ಮೆಸೇಜ್ಗಳನ್ನು ಆತ ಕಳಿಸಿದ್ದಾನೆ, ಈತನನ್ನ ಒಬ್ಬ ರಾಷ್ಟ್ರ ನಾಯಕನ ಹಾಗೆ ಬಿಂಬಿಸಲಾಗಿದೆ. ಮತ್ತು ಈ ಪ್ರಕರಣದಲ್ಲಿ ಕಿಡ್ನಾಪ್ ಆಗಲಿ, ಕೊಲೆಯಲ್ಲಾಗಲಿ, ಸಂಚಿನಲ್ಲಾಗಲಿ ದರ್ಶನ್ ಅವರು ಭಾಗಿಯಾಗಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ನಾಗೇಶ್ ಅವರು ಕೋರ್ಟ್ ಗಮನಕ್ಕೆ ತಂದರು. ಇವತ್ತು ಕೂಡ ತಮ್ಮ ವಾದವನ್ನ ಮುಂದುವರಿಸ್ತೀನಿ ಅಂತ ಸಮಯ ಕೇಳಿದ್ರು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಆರಂಭವಾಗುತ್ತೆ. ಕಳೆದ ಮಂಗಳವಾರ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡಿದ್ರು. ಪೊಲೀಸರ ತನಿಖೆ, ಮಹಜರು, ಸಾಕ್ಷ್ಯನಾಶ, ಕಲೆ ಹಾಕುವಂತಹ ವಿಷಯದಲ್ಲಿ ಇದೆಲ್ಲದರಲ್ಲೂ ಕೂಡ ವಿಳಂಬವನ್ನ ಮಾಡಿದ್ದಾರೆ. ಪೊಲೀಸರ ತನಿಖೆ ಬಗ್ಗೆಯೇ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಅಂದ್ರೆ ಎಲ್ಲವೂ ಕೂಡ ಸೃಷ್ಟಿಯಾಗಿದೆ ಅನ್ನುವ ರೀತಿಯ ವಾದವನ್ನೇ ಸಿ.ವಿ. ನಾಗೇಶ್ ಅವರು ಈ ಕೇಸ್ನಲ್ಲಿ ವಾದ ಆರಂಭಿಸಿದ ಸಂದರ್ಭದಲ್ಲಿ ಮಾಡಿದ್ರು. ಲೋವರ್ ಕೋರ್ಟ್ನಲ್ಲಿಯೂ ಕೂಡ ಯಾವ ಕಾರಣಕ್ಕೆ ಅವರಿಗೆ ಬೇಲ್ ಕೊಡಬೇಕು ಮತ್ತು ದೋಷಾರೋಪ ಪಟ್ಟಿಯಲ್ಲಿರುವಂತಹ ಲೋಪಗಳೇನು, ತನಿಖೆಯ ಹಂತದಲ್ಲಿ ಯಾವ ರೀತಿಯಾದಂತಹ ವಿಳಂಬ ಧೋರಣೆ ಆಗಿದೆ, ಯಾವ ರೀತಿ ಸೃಷ್ಟಿಯಾಗಿದೆ ಅಂತ ಏನು ವಾದ ಮಾಡಿದ್ರು. ಈಗ ಹೈಕೋರ್ಟ್ನಲ್ಲೂ ಕೂಡ ಅದೇ ರೀತಿಯ ವಾದ ಮುಂದುವರೆದಿದೆ. ಅದಕ್ಕೆ ಸಂಬಂಧಿಸಿದ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಕೂಡ ಲಾ ಪಾಯಿಂಟ್ಸ್ಗಳನ್ನ ಸಿ.ವಿ. ನಾಗೇಶ್ ಅವರು ಎತ್ತುತ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಮಂಗಳವಾರ ವಾದ ಆರಂಭಿಸಿದ್ರು ಸಿ.ವಿ. ನಾಗೇಶ್ ಅವರು. ಇವತ್ತಿಗೆ ಅವರ ವಾದ ಕಂಟಿನ್ಯೂ ಆಗುತ್ತೆ. ಎಷ್ಟೊತ್ತಿಗೆ ಕೋರ್ಟ್ ಕಲಾಪ ಆರಂಭ ಆಗುತ್ತೆ? ದಿವ್ಯಾ, ದರ್ಶನ್, ಪವಿತ್ರ ಗೌಡ ಹಾಗೆ ಲಕ್ಷ್ಮಣ್ ಮತ್ತೆ ನಾಗರಾಜ್ ಈ ನಾಲ್ವರು ಕೂಡ ಹೈಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು. ಈ ಹಿಂದೆಯೇ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಆದರೆ ರೆಗ್ಯುಲರ್ ಜಾಮೀನಿಗಾಗಿ ದರ್ಶನ್ ಕೂಡ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ಹೀಗಾಗಿ ಕಳೆದ 2 ದಿನಗಳ ಹಿಂದೆ ಈ ಒಂದು ಜಾಮೀನಿನ ಅರ್ಜಿಯ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು, ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಹೈಕೋರ್ಟ್ನಲ್ಲಿ ಒಂದಷ್ಟು ಚಾರ್ಜ್ ಶೀಟ್ನಲ್ಲಿನ ಲೋಪದೋಷಗಳು, ನ್ಯೂನತೆಗಳು, ತನಿಖಾಧಿಕಾರಿಗಳು ಏನೇನು ತಪ್ಪು ಮಾಡಿದ್ದಾರೆ ಇವೆಲ್ಲವನ್ನ ಕೂಡ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದ್ರು. ದರ್ಶನ್ಗೆ ಈ ಪ್ರಕರಣದಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಹೊರಿಸಲಾಗಿದೆ. IPC ಸೆಕ್ಷನ್ 364 ಅಡಿ ಕಿಡ್ನಾಪ್ ಆರೋಪವನ್ನ ಹೊರಿಸಿದ್ದಾರೆ. ಆದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿಲ್ಲ. ಕಿಡ್ನಾಪ್ ಅನ್ನ ಮಾಡೋದಾದ್ರೂ ಹೇಗೆ, ಆತ ಜೊತೆಯಲ್ಲಿ 1, 2, 3 ಯಾರ್ಯಾರು ಹೋಗಿದ್ರು ಕರ್ಕೊಂಡು ಬರೋದಕ್ಕೆ ಅವ್ರ ಜೊತೆ ಆರಾಮಾಗಿ ಬಂದಿದ್ದಾನೆ. ಮಾರ್ಗ ಮಧ್ಯೆ ಎಣ್ಣೆಯನ್ನ ಪರ್ಚೇಸ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಕಿಡ್ನಾಪ್ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ ಅನ್ನೋ ಮಟ್ಟಿಗೆ ವಾದ ಮಂಡನೆಯನ್ನ ಮಾಡಿದ್ರು. ಅದ್ರ ಜೊತೆಗೆ ಪ್ರಕರಣದಲ್ಲಿ ದರ್ಶನ್ ಸ್ವಇಚ್ಛಾ ಹೇಳಿಕೆ, ಅವತ್ತು ದರ್ಶನ್ ಚಪ್ಪಲಿಯನ್ನ ಸೀಸ್ ಮಾಡುವ ಕೆಲಸವನ್ನ ಮೊದಲಿಗೆ ಹೇಳಿದ್ದಾರೆ ಪೊಲೀಸರು. ಅಂದ್ರೆ ಚಪ್ಪಲಿಯನ್ನ ಧರಿಸಿದ್ರು ಅಂತೇಳಿ. ಆದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಶೂ ಅನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಈ ತಿರುಚುವ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೆ ಪ್ರಮುಖ ಸಾಕ್ಷಿ ಏನಿದ್ದ ಆತನನ್ನ ಹೇಳಿಕೆಯನ್ನ ಪಡೆಯೋದಕ್ಕೆ ಸಾಕಷ್ಟು ದಿನಗಳೇ ಹಿಡಿದಿದೆ. ಹೀಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ತಿರುಚಿದ್ದಾರೆ. ಪೊಲೀಸರು ತಮಗೆ ಇಚ್ಛೆ ಬಂದಂತೆ ಪ್ರಕರಣವನ್ನ ತಿರುಚುವ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಮಟ್ಟಿಗೆ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ರು. ಅವರ ಆರ್ಗ್ಯುಮೆಂಟ್ ಇನ್ನೂ ಕೂಡ ಮುಗ್ದಿರ್ಲಿಲ್ಲ. ಹೀಗಾಗಿ ಇವತ್ತು ವಿಚಾರಣೆಗೆ ದಿನಾಂಕ ನಿಗದಿಯಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ನಲ್ಲಿ ದರ್ಶನ್ ರೆಗ್ಯುಲರ್ ಜಾಮೀನಿನ ಅರ್ಜಿಯ ವಿಚಾರಣೆ ಆರಂಭವಾಗಲಿದೆ. ಅದರ ಜೊತೆಗೆ ದರ್ಶನ್ ಜೊತೆ ಪವಿತ್ರ ಗೌಡ ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು. ಇವತ್ತು
ವಿಚಾರಣೆಗೆ ಬರ್ಬೋದು, ನಾಳೆ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ತಾಯಿ ಕೂಡ ಪ್ರತಿದಿನ ವಿಚಾರಣೆ ಇದ್ದಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಬರ್ತಿದ್ದಾರೆ. ಇನ್ನೂ ಕೂಡ ಅವರ ಜಾಮೀನಿನ ಅರ್ಜಿ ವಿಚಾರಣೆಗೆ ಬಂದಿಲ್ಲ. ಅದ್ರ ಜೊತೆಗೆ ನಾಗರಾಜ್, ಲಕ್ಷ್ಮಣ್ ಇವರ ಜಾಮೀನಿನ ಮೇಲೆ ವಾದವನ್ನ ಕೂಡ ಜಾಮೀನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ವಕೀಲರು ವಾದ ಮಂಡನೆಯನ್ನ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಇವತ್ತು ಸಿ.ವಿ. ನಾಗೇಶ್ ರವರು ಎಷ್ಟು ಗಂಟೆಗಳ ಅವಧಿಯನ್ನ ತೆಗೆದುಕೊಳ್ತಾರೆ ಈ ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡೋದಕ್ಕೆ ಅನ್ನೋದರ ಆಧಾರದ ಮೇಲೆ ಇವೆಲ್ಲವೂ ಕೂಡ ನಿರ್ಧಾರವಾಗಲಿದೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.